ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಗದಗ ನಗರದ ಭೀಮಸೇನ್ ಜೋಶಿ ರಂಗಮಂದಿರದಲ್ಲಿ ನಡೆಯಿತು. ಗದಗ ಜಿಲ್ಲಾ ಸರ್ಕಾರಿ ನೌಕರರ ಸಂಘ, ವಿವಿಧ ಇಲಾಖೆ ವೃಂದ ಸಂಘಟನೆ ಹಾಗೂ ನೌಕರರ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಈ ಪದಗ್ರಹಣ ಸಮಾರಂಭಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ಕೊಡಲಾಯಿತು. ಮಣಕವಾಡದ ಪೂಜ್ಯ ಶ್ರೀಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು. ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ, ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ, ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಬಿ.ಬಿ. ಅಸೂಟಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಬಬರ್ಚಿ ಸೇರಿದಂತೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಮಾತನಾಡಿ, ಸಂಘದ ಮೂಲಕ ನೌಕರರ ಶ್ರೇಯಾಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕು. ಪ್ರತಿಯೊಬ್ಬ ನೌಕರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಆಗಬೇಕು. ಹೀಗಾದ ಮಾತ್ರಕ್ಕೆ ಮಾತ್ರ ಸಂಘಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಬರೋಕೆ ಸಾಧ್ಯ ಅಂತ ಹೇಳಿದ್ದಾರೆ. ಡಾಕ್ಟರ್ ಬಸವರಾಜ ಬಳ್ಳಾರಿ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಬಸವರಾಜ ಬಳ್ಳಾರಿ ಅವರು ಪದಗ್ರಹಣವನ್ನು ತೆಗೆದುಕೊಳ್ತಾ ಇರೋದೇ ಸಾಕ್ಷಿ ಎನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್ಕಾರಿ ನೌಕರ ಸಂಘಟನೆ ನೆನ್ನೆ ಮೊನ್ನೆ ಹುಟ್ಟಿರುವಂಥ ಸಂಘಟನೆ ಅಲ್ಲ. ಸುಮಾರು 106 ವರ್ಷಗಳ ಇತಿಹಾಸ ಇದೆ. ಸಾಕಷ್ಟು ಜನ ರಾಜ್ಯದ ನಾಯಕರುಗಳು, ಜಿಲ್ಲೆ ನಾಯಕರುಗಳು, ನಿಮ್ಮಂಥ ನೌಕರರುಗಳು ಈ ಸಂಘಟನೆಗೋಸ್ಕರ ಅಹರ್ನಿಶಿ ದುಡಿದಿದ್ದೀರಾ, ಸಹಕರಿಸಿದ್ದೀರಾ. ಅವರೆಲ್ಲ ಕಾರಣಗಳಿಗಾಗಿ ನಮ್ಮಂಥವ್ರು ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ಈ ರಾಜ್ಯದ 6 ಲಕ್ಷ ನೌಕರರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಪಡ್ಕೊಂಡು ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೇವಲ ರಾಜ್ಯಾಧ್ಯಕ್ಷ ಒಬ್ಬರೇ ಸಂಘಟನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಬೆಂಗಳೂರಿನಲ್ಲಿ ಆಫೀಸ್ ಬೇರೆಯವರು ಇರ್ತಾರೆ, ಜಿಲ್ಲೆನಲ್ಲಿ ಜಿಲ್ಲೆ ಟೀಮ್ ಇರ್ತದೆ, ತಾಲೂಕಿನಲ್ಲಿ ಇರ್ತದೆ. ಎಲ್ಲ ನಿರ್ದೇಶಕರು, ಪದಾಧಿಕಾರಿಗಳು, ನೌಕರರು ಎಲ್ಲರ ಸಹಕಾರದಿಂದ ನಾವಿವತ್ತು ಸಂಘಟನೆಯನ್ನು ಕಟ್ತಾ ಇದ್ದೇವೆ. ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಯಾರಿಗೆ ಸಿಗದೆ ಇರುವಂತ ಅವಕಾಶ ನಮ್ಗೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ, ಇತಿಹಾಸವನ್ನ 105 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಆ ಇತಿಹಾಸಕ್ಕೆ ಏನಂತಂದ್ರೆ ಸಾಕಷ್ಟು ತಮ್ಮದೇ ಇರತಕ್ಕಂತ ಈ ಸಂಘವನ್ನು ಕಟ್ಕೊಂತ ಬಂದಿದ್ದಾರೆ. ಆದ್ರೆ ಇವತ್ತಿನ ದಿನ ಏನು ನಮಗೆ ಸುಮಾರು 8 ವರ್ಷಗಳಿಂದ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೇಯಸ್ ಅಡಕರ್ ಸಾಹೇಬರು ಬಂದ ಮೇಲೆ ಈ ನೌಕರರ ಸಂಘ ತನ್ನದೇ ಇರತಕ್ಕಂಥ ದಿಕ್ಕನ್ನೇ ಬದಲಾಯಿಸದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಯಾಕಂದ್ರೆ ಸುಮಾರು ಅವರು ಬಂದ ಮೇಲೆ ಸಾಕಷ್ಟು ಯೋಜನೆಗಳನ್ನ ನಮ್ಗೆ ಅವ್ರ ಸೌಲಭ್ಯಗಳನ್ನ ನೌಕರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಗದಗ ಜಿಲ್ಲೆ ಜೊತೆಗೆ ಇತರ ಎಲ್ಲ ಜಿಲ್ಲೆಗಳ ಅವರಿಗೆ ಇಟ್ಟಿರ್ತಕ್ಕಂಥ ಸಹಕಾರ. ನಿಜವಾಗಲೂ ಕೂಡ ರಾಜ್ಯಾಧ್ಯಕ್ಷರಿಗೆ ಗದಗ ಜಿಲ್ಲೆ ಎಲ್ಲ ನೌಕರರು ಮತ್ತು ಸಂಘಟನೆ ನಿಮ್ಮ ಪರವಾಗಿದೆ ಸರ್. ನಿಜವಾಗಲೂ ಕೂಡ ತಾವು ಯಾವ ರೀತಿ ಮಾರ್ಗದರ್ಶನವನ್ನ ಮಾಡ್ತೀರಿ ಆ ರೀತಿಯಲ್ಲಿ ಈ ಗದಗ ಜಿಲ್ಲೆ ಸರ್ಕಾರಿ ನೌಕರ ಸಂಘ ಮುಂದುವರಿತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ ಈ ವೇದಿಕೆ